ಇನ್ನು ರಾಯಚೂರಿನಲ್ಲಿ ಚಾಲಾಕಿ ಚಿರತೆ ಕೊನೆಗೂ ಲಾಕ್ ಆಗಿದೆ. 3 ತಿಂಗಳಿಂದ ಜನರ ನಿದ್ದೆಗೆಡಿಸಿತ್ತು ಈ ಚಿರತೆ. ಫೈನಲಿ ಬೋನ್ಗೆ ಬಿದ್ದಿದೆ. ಡಿ ರಾಂಪುರ ಬಳಿಯ ಬೆಟ್ಟದಲ್ಲಿ ಈ ಚಿರತೆ ಪ್ರತ್ಯಕ್ಷ ಆಗಿತ್ತು. 20ಕ್ಕೂ ಹೆಚ್ಚು ನಾಯಿ ಮೇಕೆಗಳನ್ನ ತಿಂದು ತೇಗಿತ್ತು. ಈ ಚಿರತೆ ದಾಳಿಯ ಹಿನ್ನೆಲೆ 2 ಬೋನನ್ನ ಅರಣ್ಯ ಇಲಾಖೆಯವರು ಇರಿಸಿದ್ರು. ಇವತ್ತು ಬೆಟ್ಟದ ತಪ್ಪಲಿನ ಬೋನಿನಲ್ಲಿ ಚಿರತೆ ಸೆರೆ ಸಿಕ್ಕಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಸಂಪೂರ್ಣವಾಗಿ ಕಾರ್ಯಾಚರಣೆಯನ್ನ ಸೆರೆ ಹಿಡಿಯಲಾಗಿದೆ. ಡಿ ರಾಂಪುರ ಬಳಿಯ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿತ್ತು. 20ಕ್ಕೂ ಹೆಚ್ಚು ನಾಯಿ ಮೇಕೆಗಳನ್ನ ಬೇಟೆಯಾಡಿತ್ತು. ಈ ಚಿರತೆ ಯಾವಾಗ ಸೆರೆ ಸಿಗುತ್ತೋ ಅನ್ನುವಂತಹ ಚಿಂತೆಯೇ ಅಲ್ಲಿನ ಭಾಗದ ಜನರನ್ನ ಕಾಡಿತ್ತು. ಅರಣ್ಯ ಇಲಾಖೆಯವರ ಗಮನಕ್ಕೆ ತರ್ತಾ ಇದ್ದಂತೆ 2 ಬೋನ್ಗಳನ್ನ ಅರಣ್ಯ ಇಲಾಖೆಯವರು ಇರಿಸಿದ್ರು. ಆ ಚಿರತೆ ಬೋನ್ಗೆ ಫೈನಲ್ ಬಿದ್ದಿದೆ. ನೋಡಿ, ಡ್ರೋನ್ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಚಿರತೆ ಎಲ್ಲಿತ್ತು ಅಂತ ಹೇಳಿ ಈ ದೃಶ್ಯಗಳ ಆಧಾರದ ಮೇಲೆ ಯಶಸ್ವಿ ಕಾರ್ಯಾಚರಣೆಯನ್ನ ಅರಣ್ಯ ಇಲಾಖೆಯವರು ನಡೆಸಿದ್ದಾರೆ. ಇನ್ನು ರಾಯಚೂರಿನಲ್ಲಿ ಚಾಲಾಕಿ ಚಿರತೆ ಕೊನೆಗೂ ಲಾಕ್ ಆಗಿದೆ. 3 ತಿಂಗಳಿಂದ ಜನರ ನಿದ್ದೆಗೆಡಿಸಿತ್ತು ಈ ಚಿರತೆ. ಫೈನಲಿ ಬೋನ್ಗೆ ಬಿದ್ದಿದೆ. ಡಿ ರಾಂಪುರ ಬಳಿಯ ಬೆಟ್ಟದಲ್ಲಿ ಈ ಚಿರತೆ ಪ್ರತ್ಯಕ್ಷ ಆಗಿತ್ತು. 20ಕ್ಕೂ ಹೆಚ್ಚು ನಾಯಿ ಮೇಕೆಗಳನ್ನ ತಿಂದು ತೇಗಿತ್ತು. ಈ ಚಿರತೆ ದಾಳಿಯ ಹಿನ್ನೆಲೆ 2 ಬೋನನ್ನ ಅರಣ್ಯ ಇಲಾಖೆಯವರು ಇರಿಸಿದ್ರು. ಇವತ್ತು ಬೆಟ್ಟದ ತಪ್ಪಲಿನ ಬೋನಿನಲ್ಲಿ ಚಿರತೆ ಸೆರೆ ಸಿಕ್ಕಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಸಂಪೂರ್ಣವಾಗಿ ಕಾರ್ಯಾಚರಣೆಯನ್ನ ಸೆರೆ ಹಿಡಿಯಲಾಗಿದೆ. ಡಿ ರಾಂಪುರ ಬಳಿಯ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿತ್ತು. 20ಕ್ಕೂ ಹೆಚ್ಚು ನಾಯಿ ಮೇಕೆಗಳನ್ನ ಬೇಟೆಯಾಡಿತ್ತು. ಈ ಚಿರತೆ ಯಾವಾಗ ಸೆರೆ ಸಿಗುತ್ತೋ ಅನ್ನುವಂತಹ ಚಿಂತೆಯೇ ಅಲ್ಲಿನ ಭಾಗದ ಜನರನ್ನ ಕಾಡಿತ್ತು. ಅರಣ್ಯ ಇಲಾಖೆಯವರ ಗಮನಕ್ಕೆ ತರ್ತಾ ಇದ್ದಂತೆ 2 ಬೋನ್ಗಳನ್ನ ಅರಣ್ಯ ಇಲಾಖೆಯವರು ಇರಿಸಿದ್ರು. ಆ ಚಿರತೆ ಬೋನ್ಗೆ ಫೈನಲ್ ಬಿದ್ದಿದೆ. ನೋಡಿ, ಡ್ರೋನ್ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಚಿರತೆ ಎಲ್ಲಿತ್ತು ಅಂತ ಹೇಳಿ ಈ ದೃಶ್ಯಗಳ ಆಧಾರದ ಮೇಲೆ ಯಶಸ್ವಿ ಕಾರ್ಯಾಚರಣೆಯನ್ನ ಅರಣ್ಯ ಇಲಾಖೆಯವರು ನಡೆಸಿದ್ದಾರೆ. ಇನ್ನು ರಾಯಚೂರಿನಲ್ಲಿ ಚಾಲಾಕಿ ಚಿರತೆ ಕೊನೆಗೂ ಲಾಕ್ ಆಗಿದೆ. 3 ತಿಂಗಳಿಂದ ಜನರ ನಿದ್ದೆಗೆಡಿಸಿತ್ತು ಈ ಚಿರತೆ. ಫೈನಲಿ ಬೋನ್ಗೆ ಬಿದ್ದಿದೆ. ಡಿ ರಾಂಪುರ ಬಳಿಯ ಬೆಟ್ಟದಲ್ಲಿ ಈ ಚಿರತೆ ಪ್ರತ್ಯಕ್ಷ ಆಗಿತ್ತು. 20ಕ್ಕೂ ಹೆಚ್ಚು ನಾಯಿ ಮೇಕೆಗಳನ್ನ ತಿಂದು ತೇಗಿತ್ತು. ಈ ಚಿರತೆ ದಾಳಿಯ ಹಿನ್ನೆಲೆ 2 ಬೋನನ್ನ ಅರಣ್ಯ ಇಲಾಖೆಯವರು ಇರಿಸಿದ್ರು. ಇವತ್ತು ಬೆಟ್ಟದ ತಪ್ಪಲಿನ ಬೋನಿನಲ್ಲಿ ಚಿರತೆ ಸೆರೆ ಸಿಕ್ಕಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಸಂಪೂರ್ಣವಾಗಿ ಕಾರ್ಯಾಚರಣೆಯನ್ನ ಸೆರೆ ಹಿಡಿಯಲಾಗಿದೆ. ಡಿ ರಾಂಪುರ ಬಳಿಯ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿತ್ತು. 20ಕ್ಕೂ ಹೆಚ್ಚು ನಾಯಿ ಮೇಕೆಗಳನ್ನ ಬೇಟೆಯಾಡಿತ್ತು. ಈ ಚಿರತೆ ಯಾವಾಗ ಸೆರೆ ಸಿಗುತ್ತೋ ಅನ್ನುವಂತಹ ಚಿಂತೆಯೇ ಅಲ್ಲಿನ ಭಾಗದ ಜನರನ್ನ ಕಾಡಿತ್ತು. ಅರಣ್ಯ ಇಲಾಖೆಯವರ ಗಮನಕ್ಕೆ ತರ್ತಾ ಇದ್ದಂತೆ 2 ಬೋನ್ಗಳನ್ನ ಅರಣ್ಯ ಇಲಾಖೆಯವರು ಇರಿಸಿದ್ರು. ಆ ಚಿರತೆ ಬೋನ್ಗೆ ಫೈನಲ್ ಬಿದ್ದಿದೆ. ನೋಡಿ, ಡ್ರೋನ್ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಚಿರತೆ ಎಲ್ಲಿತ್ತು ಅಂತ ಹೇಳಿ ಈ ದೃಶ್ಯಗಳ ಆಧಾರದ ಮೇಲೆ
ಯಶಸ್ವಿ ಕಾರ್ಯಾಚರಣೆಯನ್ನ ಅರಣ್ಯ ಇಲಾಖೆಯವರು ನಡೆಸಿದ್ದಾರೆ. ಇನ್ನು ರಾಯಚೂರಿನಲ್ಲಿ ಚಾಲಾಕಿ ಚಿರತೆ ಕೊನೆಗೂ ಲಾಕ್ ಆಗಿದೆ. 3 ತಿಂಗಳಿಂದ ಜನರ ನಿದ್ದೆಗೆಡಿಸಿತ್ತು ಈ ಚಿರತೆ. ಫೈನಲಿ ಬೋನ್ಗೆ ಬಿದ್ದಿದೆ. ಡಿ ರಾಂಪುರ ಬಳಿಯ ಬೆಟ್ಟದಲ್ಲಿ ಈ ಚಿರತೆ ಪ್ರತ್ಯಕ್ಷ ಆಗಿತ್ತು. 20ಕ್ಕೂ ಹೆಚ್ಚು ನಾಯಿ ಮೇಕೆಗಳನ್ನ ತಿಂದು ತೇಗಿತ್ತು. ಈ ಚಿರತೆ ದಾಳಿಯ ಹಿನ್ನೆಲೆ 2 ಬೋನನ್ನ ಅರಣ್ಯ ಇಲಾಖೆಯವರು ಇರಿಸಿದ್ರು. ಇವತ್ತು ಬೆಟ್ಟದ ತಪ್ಪಲಿನ ಬೋನಿನಲ್ಲಿ ಚಿರತೆ ಸೆರೆ ಸಿಕ್ಕಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಸಂಪೂರ್ಣವಾಗಿ ಕಾರ್ಯಾಚರಣೆಯನ್ನ ಸೆರೆ ಹಿಡಿಯಲಾಗಿದೆ. ಡಿ ರಾಂಪುರ ಬಳಿಯ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿತ್ತು. 20ಕ್ಕೂ ಹೆಚ್ಚು ನಾಯಿ ಮೇಕೆಗಳನ್ನ ಬೇಟೆಯಾಡಿತ್ತು. ಈ ಚಿರತೆ ಯಾವಾಗ ಸೆರೆ ಸಿಗುತ್ತೋ ಅನ್ನುವಂತಹ ಚಿಂತೆಯೇ ಅಲ್ಲಿನ ಭಾಗದ ಜನರನ್ನ ಕಾಡಿತ್ತು. ಅರಣ್ಯ ಇಲಾಖೆಯವರ ಗಮನಕ್ಕೆ ತರ್ತಾ ಇದ್ದಂತೆ 2 ಬೋನ್ಗಳನ್ನ ಅರಣ್ಯ ಇಲಾಖೆಯವರು ಇರಿಸಿದ್ರು. ಆ ಚಿರತೆ ಬೋನ್ಗೆ ಫೈನಲ್ ಬಿದ್ದಿದೆ. ನೋಡಿ, ಡ್ರೋನ್ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಚಿರತೆ ಎಲ್ಲಿತ್ತು ಅಂತ ಹೇಳಿ ಈ ದೃಶ್ಯಗಳ ಆಧಾರದ ಮೇಲೆ ಯಶಸ್ವಿ ಕಾರ್ಯಾಚರಣೆಯನ್ನ ಅರಣ್ಯ ಇಲಾಖೆಯವರು ನಡೆಸಿದ್ದಾರೆ. ಇನ್ನು ರಾಯಚೂರಿನಲ್ಲಿ ಚಾಲಾಕಿ ಚಿರತೆ ಕೊನೆಗೂ ಲಾಕ್ ಆಗಿದೆ. 3 ತಿಂಗಳಿಂದ ಜನರ ನಿದ್ದೆಗೆಡಿಸಿತ್ತು ಈ ಚಿರತೆ. ಫೈನಲಿ ಬೋನ್ಗೆ ಬಿದ್ದಿದೆ. ಡಿ ರಾಂಪುರ ಬಳಿಯ ಬೆಟ್ಟದಲ್ಲಿ ಈ ಚಿರತೆ ಪ್ರತ್ಯಕ್ಷ ಆಗಿತ್ತು. 20ಕ್ಕೂ ಹೆಚ್ಚು ನಾಯಿ ಮೇಕೆಗಳನ್ನ ತಿಂದು ತೇಗಿತ್ತು.